ಸೂತ್ರ 51. ತಸ್ಯಾಪಿ ನಿರೋಧೆ ಸರ್ವೋ ನಿರೋಧಾನ್ ನಿರ್ಬೀಜ ಸಮಾಧಿರಿತಿ ಸಮಾಧಿಪಾದಃ. ಪದಗಳ ವಿಭಾಗ. ತಸ್ಯ ಅಪಿ ನಿರೋಧೆ ಸರ್ವ ನಿರೋಧ ಇತಿ ನಿರ್ಬೀಜ ಸಮಾಧಿ ಇತಿ ಸಮಾಧಿಪಾದಃ. ತಸ್ಯ ಅಂದರೆ ಋತುಪ್ರಜ್ಞೆಯಿಂದ ಉಂಟಾದ ಸಂಸ್ಕಾರಗಳಿಂದ, ಅದರಿಂದ. ಅಪಿ ಅಂದರೆ ಕೂಡ, ನಿರೋಧೆ ಪ್ರತಿಬಂಧಿಸಿದಾಗ, ಸರ್ವ ನಿರೋಧ ಎಲ್ಲವೂ ಪ್ರತಿಬಂಧಿಸಿದಂತಾಗುತ್ತದೆ. ನಿರ್ಬೀಜ ಅಂದರೆ ಸೂಕ್ಷ್ಮ ರೀತಿಯಲ್ಲಿ ಇದ್ದಂತಹ ಸ್ವಭಾವಗಳು ಬೀಜ ರೂಪದಲ್ಲಿ ಇರುವಂತಹದ್ದು. ಸಮಾಧಿ ಅಂದರೆ ಎಲ್ಲವನ್ನು ತಡೆ ಹಿಡಿದಾದ, ಮುಕ್ತವಾದ, ಪ್ರಶಾಂತವಾದ ಆತ್ಮಸ್ಥಿತಿ. ಭಾವಾರ್ಥ: ಯೋಗಿಗೆ ಸರ್ವಜ್ಞತೆ ಉಂಟಾಗಬೇಕಾದರೆ ಅವನು ಈಶ್ವರ ಪ್ರಣಿಧಾನದ ಮೊರೆ ಹೊಕ್ಕಬೇಕಾಗುತ್ತದೆ. ಅಂದರೆ ಈಶ್ವರನಲ್ಲಿ ಆತ್ಮಸಮರ್ಪಣೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಅವನ ಭಾವನೆಗಳು ಎಲ್ಲವೂ ನಿರ್ಭಾವ ಉಂಟಾಗುತ್ತದೆ. ಇಲ್ಲಿ ಯಾವುದೇ ರೀತಿಯ ಪ್ರತ್ಯೇಕತೆ ಇರುವುದಿಲ್ಲ. ಪರಮಾತ್ಮನಲ್ಲಿ ಲೀನನಾಗಿರುತ್ತಾನೆ. ಈ ಸಂದರ್ಭದಲ್ಲಿ ಕ್ಷೇತ್ರವು ಇಲ್ಲದಂತಾಗುತ್ತದೆ. ನಿರ್ಬೀಜ ಸ್ಥಿತಿ ಏರ್ಪಾಡಾಗುತ್ತದೆ. ಕ್ಷೇತ್ರವೇ ಇಲ್ಲದಾದಾಗ ಯಾವುದೇ ಬೀಜಗಳಿಗೆ ಇಲ್ಲಿ ಸ್ಥಾನವಿರುವುದಿಲ್ಲ. ವಿವೇಕ ಖ್ಯಾತಿ ಎಂಬ ಹೊಸ ಬೀಜವು ಕೂಡ ನಿರ್ವೀರ್ಯಗೊಂಡು ಇಲ್ಲಿ ನಿರ್ಬೀಜ ಸಮಾಧಿ ಸ್ಥಿತಿಯು ಏರ್ಪಾಡಾಗುತ್ತದೆ. ಯೋಗಿಯು ಪರಮಾತ್ಮನಲ್ಲಿ ಲೀನನಾಗಿ ಲಯವೊಂದು ಧನ್ಯನಾಗಿ ಬಿಡುತ್ತಾನೆ, ಅನನ್ಯನಾಗಿ ಬಿಡುತ್ತಾನೆ. ಇದೇ ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗ ವಿದ್ಯೆಯ ಗರಿಷ್ಠ ಪರಂಧಾಮ.